2024ರ IPL ಬಂದೇ ಬಿಡ್ತು. ಸೊ ನಾವೆಲ್ಲರೂ ಕಾಯ್ತಾ ಇರ್ತೀವಿ ನಮ್ಮ ತಂಡ ಗೆಲ್ಲಿ ಅಂದ್ರೆ ಈ ಸರಿಯ RCBಯ ಕಪ್ ಏನಿದೆ ಅದು ನಮ್ಮದಾಗ್ಲಿ ಅಂತ. ಸೊ ಹಾಗಾಗಿ ಇಲ್ಲಿ ಬೆಂಗಳೂರಿನ ಅಭಿಮಾನಿ ಅಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCBಯ ಅಭಿಮಾನಿಯೊಬ್ರು ಧೋನಿಗೆ ಕೇಳುವಂತಹ ಪ್ರಶ್ನೆಗೆ ಏನ್ ಧೋನಿ ಉತ್ತರ ಕೊಟ್ಟಿದ್ದಾರೆ ಅಂಡ್ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತಂದ್ರೆ, ಒಂದು 2024ರ RCB ತಂಡ ಗೆಲ್ಲಲಿ ಅಂತ ನೀವು ಹೇಳ್ತೀರಾ ಅಥವಾ ಗೆಲ್ಬೇಕು ಅಂತ ನೀವು ಇಷ್ಟಪಡ್ತೀರಾ ಅಂತ ಕೇಳಿದಾಗ ಧೋನಿ ಅವರು ಅದಕ್ಕೆ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಹೌದು, ಕಂಪೇರ್ ಮಾಡಿದ್ರೆ ತುಂಬಾ ಸರ್ತಿ ಅವರು ತುಂಬಾ ಎಫರ್ಟ್ ಚೆನ್ನಾಗಿ ಹಾಕ್ತಾರೆ. ಎಲ್ಲಾ ತಂಡವೂ ಸಹ ರಾಯಲ್ ಚಾಲೆಂಜರ್ಸ್ ತರನೇ ಬೇರೆ ತಂಡಗಳು ಸಹ ಅವರ ಒಂದು ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಒಂದು ಲಕ್ ಯಾವಾಗ ಬರುತ್ತೋ ಅಥವಾ ನಮ್ಮ ಒಂದು ಹಾರ್ಡ್ ವರ್ಕ್ ಯಾವಾಗ ಆ ಕಪ್ ಸಿಗುತ್ತೋ ಅಂತ ನಮ್ಮ ಬೆಂಗಳೂರು ಚಾಲೆಂಜರ್ಸ್ ತಂಡದ ಅಭಿಮಾನಿಗಳು ಸಹ ಕಾಯ್ತಾ ಇದ್ದೀವಿ. ಕಾರಣ ತುಂಬಾ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ರು ಈ ವರ್ಷ ಗೆಲ್ತೀವಿ ಅಂತ ಒಂದು ಕನ್ಸು ಇಟ್ಕೊಂಡಿದ್ದೀವಿ ಹೊರತು ಅದು ಯಾವತ್ತೂ ಹುಸಿ ಆಗಲ್ಲ ಅಂತ ನಮ್ಮ ಆಸೆ, ನಮ್ಮ ಕನಸು ಸಹ ಹೌದು. ಈ ಆವೃತ್ತಿಲಿ RCB ತಂಡ ಕಪ್ ಗೆಲ್ಲಿ ಅಂತ ಅಭಿಮಾನಿ ಒಬ್ರು ಕೇಳಿ ಅಂತ ಹೇಳಿದಾಗ ಧೋನಿ ಅವರು ಉತ್ತರ ಕೊಟ್ಟಿದ್ದು ಈ ರೀತಿಯಾಗಿತ್ತು. RCB ತಂಡದ ಪ್ರಯತ್ನ ಆಗಿರ್ಲಿ ಅಥವಾ ಅವರ ಶ್ರಮ ಆಗಿರ್ಲಿ ಹಾಗೂ ತುಂಬಾ ಟಫ್ ಕಂಟೆಸ್ಟೆಂಟ್ ಅಂತ ನಾವು ಹೇಗೆ ಹೇಳ್ತೀವೋ ಹಾಗೆ ತುಂಬಾ ಚೆನ್ನಾಗಿ ಗಟ್ಟಿ ಮುಟ್ಟಾಗಿರುವಂತಹ ಆಟಗಾರರು ಏನಿದ್ದಾರೆ, ತುಂಬಾ ಟಫ್ ಫೈಟ್ ಕೊಡುವಂತಹ ಆಟಗಾರ ಏನಿದ್ದಾರೆ ಅವರೆಲ್ಲ ರಾಯಲ್ ಚಾಲೆಂಜರ್ಸ್ ತಂಡದಲ್ಲಿದ್ದಾರೆ. ಅವರ ಶ್ರಮ ತುಂಬಾ ಚೆನ್ನಾಗಿದೆ. ಹಾಗೆ ಬೇರೆ ತಂಡದವರು ಸಹ ಬೇರೆ ಒಂದು ಫ್ರಾಂಚೈಸಿ ಆಟಗಾರರು ಸಹ ಅಷ್ಟೇ ಚೆನ್ನಾಗಿ ಅವರ ಒಂದು ಶ್ರಮವನ್ನ ಹಾಕಿ ಆಡ್ತಾರೆ. ನಾನು ತಂಡದ ನಾಯಕನಾಗಿ ಅವ್ರ ಟೀಮೇ ಗೆಲ್ಲಿ ಅಂತ ಹೇಳಕ್ ಆಗಲ್ಲ, ಎಲ್ರು ಗೆಲ್ಲಿ ಅಂತ ನನ್ನ ಆಸೆ ಇದೆ. ಕಾದ್ ನೋಡೋಣ ಯಾರು ಈ ಆವೃತ್ತಿಯ ಈ ವರ್ಷದ RCB ತಂಡ ಗೆಲ್ಲುತ್ತೋ ಅಥವಾ ಬೇರೆ ಯಾವ ತಂಡ ಗೆಲ್ಲುತ್ತೋ ಅಂತ. ಸೊ ಈ ಒಂದು ಹಣಾಹಣಿಲಿ ಈ ಸಾರಿಯ ಕಪ್ ನಮ್ಮ ರಾಯಲ್ ಚಾಲೆಂಜರ್ಸ್ ಆಗ್ಲಿ ಅಂತ ನಾವು ಆಶಿಸ್ತೀವಿ. ಅಂಡ್ ಧೋನಿ ಅವರು ಕೊಟ್ಟಂತಹ ಉತ್ತರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಅಂಡ್ ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು? ಆಬ್ವಿಯಸ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ RCBನೇ ಗೆಲ್ಬೇಕು ಅಂತ ನಿಮ್ಗೂ ಆಸೆ ಇರುತ್ತೆ ಅಂತ. ಈ ಸಲ ಕಪ್ ನಮ್ದೆ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಹ್ಯಾಶ್ಟ್ಯಾಗ್ ಈ ಸಲ ಕಪ್ ನಮ್ದೆ ಅಂತ ನಮ್ಮ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಅಂಡ್ ಇಷ್ಟ ಆಗಿತ್ತು ಅಂದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.